ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗಳಿಗೆ ಅಸ್ ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು SSBಯಲ್ಲಿ ಆಲ್ರೆಡಿ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ. SSB ಸಶಸ್ತ್ರ ಸೇನಾ ಬಲದಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಸೊ ಆ ಹುದ್ದೆಗಳಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ಗಳನ್ನ ಹಾಕೊಂಡಿದ್ದೀರಿ ಅಂತ ಅನ್ಕೊಳ್ತಾ ಇದೀನಿ. ಮತ್ತೆ ಒಂದು ವೇಕೆನ್ಸಿಯನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ, ಮತ್ತೆ ಒಂದು ನೋಟಿಫಿಕೇಶನ್ ಸಶಸ್ತ್ರ ಸೇನಾ ಬಲದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಟೋಟಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 404 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 404 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಸೊ ಯಾರೆಲ್ಲ ನೋಡ್ಕೊಡ್ರಿ. ಇದಕ್ಕೆ ಯಾವುದೇ ತರದಂತ ಎಕ್ಸಾಮ್ ಇರೋದಿಲ್ಲ. ಓಕೆ, ಇದಕ್ಕೆ ನೋ ಎಕ್ಸಾಮ್, ನೋ ಫಿಸಿಕಲ್, ನೋ ಎಕ್ಸಾಮ್, ನೋ ಫಿಸಿಕಲ್. ಓಕೆ ಸ್ನೇಹಿತರೆ, ನೋಡ್ಕೊಡ್ರಿ, ಇದಕ್ಕೆ ಯಾವುದೇ ತರಂತ ಎಕ್ಸಾಮ್ ಕೂಡ ಇರೋದಿಲ್ಲ, ಫಿಸಿಕಲ್ ಕೂಡ ಇರೋದಿಲ್ಲ. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಕೊನೆಯ ದಿನಾಂಕ ಸಮೀಪದಲ್ಲಿ ಬಂದಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಅಂದ್ರೆ ನಾವು ಕೊಡುವಂತ ಪ್ರತಿಯೊಂದು ಡೈಲಿ ಇನ್ಫಾರ್ಮೇಶನ್ಗಳು ನಿಮ್ ಮುಂದೆ ಬಂದು ತಲುಪ್ತಾನೆ ಇರ್ತಾವೆ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ಅರ್ಜಿ ಸ್ಟಾರ್ಟ್ ಆಗಿದೆ. ಅರ್ಜಿ ಸ್ಟಾರ್ಟ್ ದಿನಾಂಕ ಬಂದ್ಬಿಟ್ಟು 9/5/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 9/5/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 7/6/2026 ನಿಮ್ದು ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಎಷ್ಟು? 9/5/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 7/6/2026 ನಿಮ್ಮ ಅರ್ಜಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ನೋಡ್ಕೊಡ್ರಿ, ಏನ್ ಕೊಟ್ಟಿದಾರಪ್ಪ ಅಂದ್ರೆ ಸ್ಪೋರ್ಟ್ಸ್ ಕೋಟಾ ಇರ್ತಕ್ಕಂತ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗುತ್ತಾ. ಸೊ ನೀವೇನಾದ್ರೂ ಸ್ಪೋರ್ಟ್ಸ್ ದಲ್ಲಿ ನೋಡ್ಕೊಡ್ರಿ, ಯಾವೆಲ್ಲ ಸ್ಪೋರ್ಟ್ಸ್ ಅಪ್ಪ ಅಂತಂದ್ರೆ ಅಚ್ಚರಿ ಮೆನ್ ವುಮೆನ್ ನೋಡ್ಕೊಡ್ರಿ. ಯಾವ್ದಾವ್ದಪ್ಪ ಅಂತಂದ್ರೆ ಅಥ್ಲೆಟಿಕ್ಸ್ ಆಯ್ತು, ನೆಕ್ಸ್ಟ್ ಸ್ವಿಮ್ಮಿಂಗ್ ಆಯ್ತು, ನೆಕ್ಸ್ಟ್ ಬಾಕ್ಸಿಂಗ್ ಆಯ್ತು, ಬಾಸ್ಕೆಟ್ ಬಾಲ್, ನೆಕ್ಸ್ಟ್ ಬ್ಯಾಡ್ಮಿಂಟನ್, ಸೈಕ್ಲಿಂಗು, ನೆಕ್ಸ್ಟ್ ಅದೇ ತರನಾಗಿ ಫೆನ್ಸಿಂಗ್, ಫುಟ್ಬಾಲು, ಹಾಕಿ, ಹ್ಯಾಂಡ್ಬಾಲು, ಜೂಡೋ, ಕಬಡ್ಡಿ, ಅದ್ರ ಜೊತೆಗೆ ಪವರ್ ಲಿಫ್ಟಿಂಗು, ರೋವಿಂಗು, ಶೂಟಿಂಗು, ಟೇಬಲ್ ಟೆನ್ನಿಸ್ಸು, ನೆಕ್ಸ್ಟ್ ಅದ್ರ ಜೊತೆಗೆ ವಾಲಿಬಾಲು, ರಸ್ಲಿಂಗು, ಯೋಗಾಸನ, ವೇಟ್ ಲಿಫ್ಟಿಂಗು. ಸೊ ಈ ತರದ ಟೋಟಲಿ ಬಂದ್ಬಿಟ್ಟು 28 ಸ್ಪೋರ್ಟ್ಸ್ ನೇಮ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಎಷ್ಟು? 28 ಇವೆಂಟ್ಸ್ ಕೊಟ್ಟಿದ್ದಾರೆ. 28 ಇವೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಸಪರೇಟ್ ಆಗಿ ಆ ಇವೆಂಟ್ಸ್ ಗೆ ಅಷ್ಟೇ ವೇಕೆನ್ಸಿಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಕೂಡ ನಾನು PDF ಅನ್ನ ಶೇರ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತಾ? ವಯೋಮಿತಿ ನೋಡ್ಕೊಡ್ರಿ, 18 ವಯಸ್ಸಿನಿಂದ ಹಿಡಿದು 23 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು? 18 ವಯಸ್ಸಿನಿಂದ ಹಿಡಿದು ಏಜ್ ನೋಡ್ಕೊಡ್ರಿ, ಏಜ್ ಕೂಡ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಏಜ್ ಬಂದ್ಬಿಟ್ಟು 18 to 23 ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು. ನೆಕ್ಸ್ಟ್ ಅಕಸ್ಮಾತ್ ನೀವೇನಾದ್ರೂ OBC ಕ್ಯಾಟಗರಿ ಇದ್ರಿಪ್ಪ ಅಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತಾ. SC ಮತ್ತು ST ಇದ್ರಿಪ್ಪ ಅಂದ್ರೆ ನಿಮ್ಗ 5 ವರ್ಷ ಕೂಡ ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದೇ ತರನಾಗಿ ಎಕ್ಸ್ ಸರ್ವಿಸ್ಮೆಂಟ್ ಗೆ ಸಪರೇಟ್ ಆಗಿರ್ತದ. ಸರ್ ಅದಕ್ಕೆ ಹೈಟ್ ಎಷ್ಟು ಬೇಕಾಗಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಮೇಲ್ ಕ್ಯಾಟಗರಿಗೆ. ಎಷ್ಟು? 170, ಫಿಮೇಲಿಗೆ 157. ಓಕೆ ನೋಡ್ಕೊಳ್ರಿ, ಬಾಯ್ಸ್ ಬಂದ್ಬಿಟ್ಟು 170 ಸೆಂಟಿಮೀಟರ್, ಸೊ ಮಹಿಳೆಯರಿಗೆ 157 ಸೆಂಟಿಮೀಟರ್ ಅನ್ನ ಸೊ ಇಲ್ಲಿ ನೀವು ಹೊಂದಿರಬೇಕಾಗುತ್ತಾ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಡ್ರಿ, ಪ್ರತಿಯೊಬ್ರು ಕೂಡ ನೀವೇನಾದ್ರೂ ಸ್ಪೋರ್ಟ್ಸ್ ಕೋಟಾದವ್ರು ಇರ್ತಿದ್ರಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ರಿಸರ್ವ್ ಆಲ್ಮೋಸ್ಟ್ ಅಲ್ಲ ಸಿ ನಾನ್ ಗೆಸ್ಟೆಡ್ ಅಂತ ವೇಕೆನ್ಸಿ ಕಾಲ್ ಫಾರ್ಮ್ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಮಾಡಿರ್ತಾರೆ. ಬಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನೀವು ಹಾಕಿರ್ತೀರಿ ಸುಮ್ಮನೆ ಹಾಕಿಸಿಂದ ಅದ್ರ ಬಗ್ಗೆ ನೆಕ್ಸ್ಟ್ ಪ್ರಿಪರೇಷನ್ ಏನ್ ಮಾಡಬೇಕು ಅದೆಲ್ಲನೂ ಕೂಡ ಗೊತ್ತಿರೋದಿಲ್ಲ. ಇಲ್ಲಿ ನೋಡ್ಕೊಡ್ರಿ, ನ್ಯಾಷನಾಲಿಟಿ ಪ್ರತಿಯೊಂದು ಕೊಟ್ಟಿದ್ದಾರೆ ಇದರಲ್ಲಿ ನೋಟಿಫಿಕೇಶನ್ ದಲ್ಲಿ. ನೀವು ಒಂದ್ಸರಿ ರೀಡ್ ಔಟ್ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗಿತ್ತು. ಓಕೆ, ನಾನು ಯಾವ ಸ್ಪೋರ್ಟ್ಸ್ ಅನ್ನ ಇದೆಯಲ್ಲ ನನ್ನ ಹತ್ರ, ಆ ಸ್ಪೋರ್ಟ್ಸ್ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಕನ್ಫರ್ಮೇಶನ್ ಆಗುತ್ತಾ. ನೋಡ್ಕೊಡ್ರಿ, ಜಸ್ಟ್ 10ನೇ ತರಗತಿ ಪಾಸ್ ಆಗಿರ್ಬೇಕು. ಏನೋ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆಗೆ ಹಾಕ್ಬೋದು. 10th ಪಾಸ್ ಆಗಿರ್ಬೇಕು, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೋಟಾ ಇರಬೇಕು. ಓಕೆ,
SSLC ಪಾಸ್ ಆಗಿರ್ಬೇಕು, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೋಟಾ ಇರಬೇಕು. ಪ್ರತಿಯೊಂದನ್ನು ಕೂಡ ನೋಡ್ಕೊಡ್ರಿ. ಮೆಡಲ್ ವಿನ್ನರ್ಸ್ ಇನ್ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್, ನೆಕ್ಸ್ಟ್ ಖೇಲೋ ಇಂಡಿಯಾ, ನೆಕ್ಸ್ಟ್ ಯೂತ್ ಗೇಮ್ಸ್, ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ ಮೆಡಲ್ ವಿನ್ನರ್ ಖೇಲೋ ಇಂಡಿಯಾ. ಸೊ ಖೇಲೋ ಇಂಡಿಯಾ ಅದ್ರ ಜೊತೆಗೆ ಜೂನಿಯರ್ ಸೀನಿಯರ್ ನ್ಯಾಷನಲ್. ಸೊ ಇಂಥವರೆಲ್ಲ ಏನ್ ಮಾಡ್ಬೋದು, ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬಹುದು. ಓಕೆ, ಪ್ರತಿಯೊಂದು ನೋಟಿಫಿಕೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಸೊ ಆಲ್ರೆಡಿ ತಿಳಿಸಿದೀನಿ, ನಾನು ನೋಡ್ಕೋಬಹುದು. ಇದಕ್ಕೆಲ್ಲ ಮಾರ್ಕ್ಸ್ ಕೂಡ ಇದೆ. ನಿಮ್ಮ ಮೆಡಲ್ ಗೋಲ್ಡ್, ಸಿಲ್ವರ್, ಬ್ರಾಂಜ್, ನೆಕ್ಸ್ಟ್ ಅದ್ರ ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ತರನಾಗಿ ನಿಮ್ಗೆ ಮಾರ್ಕ್ಸ್ ಅನ್ನ ಟೆಸ್ಟ್ ಅನ್ನ ನೀವೇನ್ ಟೆಸ್ಟ್ ಆಡ್ತಿರಲ್ಲ ಅಲ್ಲಿ ನಾಳೆ ಸರ್ ಇದನ್ನ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದೆ ಅಂತ ಕೇಳಬಹುದು ನೀವು. ಫಸ್ಟ್ ಗೆ ನಿಮ್ದು ಏನಿರ್ತದಪ್ಪ ಅಂದ್ರೆ, ಈಗ ಅಪ್ಲಿಕೇಶನ್ ಗಳನ್ನ ಹಾಕ್ತಿರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತಾ. ಅಡ್ಮಿಟ್ ಕಾರ್ಡ್ ರಿಲೀಸ್ ಆದ್ಮೇಲೆನೆ ಸೊ ನಿಮ್ದು ಏನ್ ಮಾಡ್ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ, ಇವೆಲ್ಲ ಸ್ಪೋರ್ಟ್ಸ್ ಕೂಡ ಏನ್ ಹೇಳಿದಲ್ಲ, ಸೊ ಇವು ಒರಿಜಿನಲ್ ಡಾಕ್ಯುಮೆಂಟ್ ಗಳು ಇರಬೇಕು. ಸ್ಕ್ಯಾನ್ ಮಾಡಿದ್ರೆ ಡೀಟೇಲ್ ಆಗಿ ನೀನು ಎಲ್ಲಿ ಆಡಿದೆಯಾ, ಯಾವಾಗ ಆಡಿದೆಯಾ, ಯಾವ ಇವೆಂಟ್ ದಲ್ಲಿ ಆಡಿದೆಯಾ, ಸೊ ನಿಂದು ಎಷ್ಟು ಟೈಮಿಂಗ್ ಎಷ್ಟಿದೆ, ಪ್ರತಿಯೊಂದು ಸ್ಕ್ಯಾನ್ ಮಾಡಿದ್ರೆ ತೋರಿಸುತ್ತಾ. ಅದೇ ತರನಾಗಿ ಅದು ಒರಿಜಿನಲ್ ಇರಬೇಕಾಗುತ್ತಾ. ಓಕೆ, ನೀನು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್, ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾ, ಫೋಟೋ, ಇವನ್ನೆಲ್ಲವನ್ನು ತಗೊಂಡು ಹೋಗಿ ನಿನ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಸೊ ನಿಂದ ಟ್ರಯಲ್ ತಗೋತಾರ. ಅಂದ್ರೆ ನೀ ಟ್ರಯಲ್ ಹೆಂಗಂದ್ರ ಅಥ್ಲೆಟಿಕ್ಸ್ ಒಳಗಡೆ ಇದ್ದಪ್ಪ ಅಂದ್ರೆ ಅಥ್ಲೆಟಿಕ್ಸ್ ಯಾವ ಇವೆಂಟ್ ಆಡಿದಿಲ್ಲ, ಸೊ ಅದೇ ಟ್ರಯಲ್ ಅನ್ನ ತಗೊಳ್ತಾರ. ಆ ಟ್ರಯಲ್ ಒಳಗಡೆ ನೀನ್ ಪಾಸ್ ಆಗ್ಬೇಕು. ಅಲ್ಲಿ ಕೂಡ ಕಾಂಪಿಟೇಟರ್ ಬಂದಿರ್ತಾರೆ. ಸೊ ಅದ್ರಲ್ಲಿ ನೀನ್ ಅನ್ನೋದ್ರು ಪಾಸ್ ಆದಿಪ್ಪ ಅಂದ್ರೆ ಸೊ ನಿಂದು ಡಾಕ್ಯುಮೆಂಟ್ ಪಾಸ್ ಆಯ್ತು, ನಿನ್ನ ಟ್ರಯಲ್ ಪಾಸ್ ಆಯ್ತು, ಅದ್ರ ಜೊತೆಗೆ ನಿನ್ನ ಮೆಡಿಕಲ್ ಟೆಸ್ಟ್ ಕೂಡ ಚೆಕ್ ಮಾಡ್ತಾರೆ. ಸೊ ಮೆಡಿಕಲ್ ಕೂಡ ಪಾಸ್ ಆಯ್ತು. ಅದ್ರ ಜೊತೆಗೆ ನಿನ್ನ ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ನಿನ್ನ ನೇಮ್ ಇತ್ತಪ್ಪ ಅಂದ್ರೆ ನೀನು ಫೈನಲ್ ಆಗಿ SSB ಕಾನ್ಸ್ಟೇಬಲ್ ಆಗಿ ನೀನ ಸ್ಪೋರ್ಟ್ಸ್ ಕೋಟಾದಲ್ಲಿ ನೀನ ಸೆಲೆಕ್ಷನ್ ಆದಾಗೆ. ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಅನ್ನ ಆದಷ್ಟು ಬೇಗನೆ ಹಾಕೊಡ್ರಿ. ಟೈಮ್ ಕಡಿಮೆ ಇದೆ. ಆನ್ಲೈನ್ ಸೆಂಟರ್ ಗೆ ವಿಸಿಟ್ ಕೊಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಈ PDF ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂದ್ರೆ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಬ್ರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಇದು ಒಂದೇ ಅಲ್ಲ, ಸ್ಟೇಟ್ ಆಗಿರಲಿ ಯಾವುದೇ ಒಂದು ನಿಮ್ಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಜಾಬ್ ಇನ್ಫಾರ್ಮೇಶನ್ ಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸ್ನೇಹಿತರೆ, ಸೊ ಇವಾಗಲೇನೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇವಾಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಜೈ